ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜನವರಿ 9ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಚೈನಾ ಹೋಲ್ಡ್ಸ್ ಥರ್ಡ್ ಎಡಿಷನ್ ಆಫ್ ಸೌತ್ ಏಷ್ಯಾ ಮಲ್ಟಿಲ್ಯಾಟ್ರಲ್ ಮೀಟ್ ಅನ್ನೋದಾಗಿದೆ. ಇದನ್ನು ಜಿಎಸ್ ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಹಾಗೆ ಬೈಲ್ಯಾಟ್ರಲ್ ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಚೀನಾದವರು 3ನೇ ಎಡಿಷನ್ ಆಫ್ ಸೌತ್ ಏಷ್ಯಾ ಮಲ್ಟಿಲ್ಯಾಟ್ರಲ್ ಮೀಟ್ ಒಂದನ್ನು ಈಗ ವರ್ಚುವಲಿ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಜನವರಿ 6ರಂದು. ಈ ಹಿಂದೆ ಈಗಾಗಲೇ 2 ಮೀಟ್ಗಳನ್ನು ಏನು ಆರ್ಗನೈಸ್ ಮಾಡಿತ್ತು, ಆ 2 ಮೀಟ್ಗಳಲ್ಲಿ ಮೊದಲ ಮೀಟ್ನಲ್ಲಿ ಪಾಕಿಸ್ತಾನ, ನೇಪಾಳ ಮತ್ತು ಅಫ್ಘಾನಿಸ್ತಾನ ಭಾಗಿಯಾಗಿತ್ತು ಮತ್ತು 2ನೇ ಮೀಟ್ನಲ್ಲಿ ಚೀನಾ, ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ ಈ 5 ರಾಷ್ಟ್ರಗಳು ಇದ್ದಂಥದ್ದು. ಈಗ 3ನೇ ಮೀಟ್ನಲ್ಲೂ ಕೂಡ ಈ 5 ರಾಷ್ಟ್ರಗಳ ಭಾಗಿಯಾಗಿರ್ತಕ್ಕಂಥದ್ದು. ಇಂಡಿಯಾ, ಭೂತಾನ್ ಮತ್ತು ಮಾಲ್ಡೀವ್ಸ್ ಈ ಬಾರಿಯೂ ಕೂಡ ವರ್ಚುವಲ್ ಈವೆಂಟ್ ಅನ್ನು ಸ್ಕಿಪ್ ಮಾಡಿರ್ತಕ್ಕಂಥದ್ದು. ಈ ವರ್ಚುವಲ್ ಈವೆಂಟಿನ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಆಂಟಿ ಎಪಿಡೆಮಿಕ್ ಕೋಆರ್ಡಿನೇಷನ್ ಮತ್ತು ಪಾವರ್ಟಿ ರಿಡಕ್ಷನ್ ಅನ್ನು ಮಾಡೋದಕ್ಕೆ ಕೋಆರ್ಡಿನೇಷನ್ ಅನ್ನ ಮಾಡ್ಕೊಳ್ಳುವಂಥದ್ದು ಅಥವಾ ಕೋಆಪರೇಷನ್ ಅನ್ನ ಮಾಡ್ಕೊಳ್ಳುವಂಥದ್ದು ಈ ರಾಷ್ಟ್ರಗಳ ನಡುವೆ. ಇದು ಮುಖ್ಯವಾದಂಥ ಒಂದು ಉದ್ದೇಶ ಆಗುತ್ತೆ. ಚೀನಾ ಈ ರೀತಿಯ ಮಾತುಕತೆಗಳನ್ನು ಅರೇಂಜ್ ಮಾಡೋದಾಗಿರ್ಬೋದು ಅಥವಾ ಮುಂದಾಳತ್ವವನ್ನು ವಹಿಸುವಂಥದ್ದು ಈ ಒಂದು ರೀಜನ್ನಲ್ಲಿ, ಸೌತ್ ಏಷ್ಯನ್ ರೀಜನ್ ಅಥವಾ ಏಷ್ಯಾದ ರೀಜನ್ನಲ್ಲಿ ಚೀನಾ ಹೆಚ್ಚಿನ ಪಾರಮ್ಯತೆ ಮೆರೆಯೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ನಡೆಯಾಗುತ್ತೆ. ಈ 3 ಮೀಟ್ಸ್ಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಪಾಕಿಸ್ತಾನ ಮತ್ತು ನೇಪಾಳ 3 ಮೀಟ್ಗಳಲ್ಲೂ ಕೂಡ ತಪ್ಪದೆ ಭಾಗಿಯಾಗಿರ್ತಕ್ಕಂಥದ್ದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಪಾಕಿಸ್ತಾನವಂತೂ ಎಂದೂ ಚೀನಾಕ್ಕೆ ಸ್ನೇಹಿತರಾದಂಥ ರಾಷ್ಟ್ರ ಅನ್ನುವಂಥದ್ದು ನಾವು ನೋಡ್ತಾನೆ ಬಂದಿದ್ದೇವೆ. ನೇಪಾಳ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸ್ನೇಹ ಹೆಚ್ಚು ಸಂಬಂಧ ವೃದ್ಧಿ ಆಗ್ತಾ ಇರುವಂತದ್ದನ್ನ ಚೀನಾ ಮತ್ತು ನೇಪಾಳದ ನಡುವೆ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣಬಹುದಾಗುತ್ತೆ. ಜೊತೆಗೆ ಭಾರತಕ್ಕೆ ಸ್ನೇಹಿತ ರಾಷ್ಟ್ರವಾಗಿ ಇರುವಂತಹ ಒಂದು ನೇಪಾಳ ರಾಷ್ಟ್ರ ಕೂಡ ಇತ್ತೀಚಿನ ದಿನಗಳಲ್ಲಿ ಭಾರತದ ವಿರುದ್ಧವಾಗಿ ಭಾರತದೊಟ್ಟಿಗಿನ ಗಡಿ ವಿವಾದಗಳನ್ನ ಮತ್ತೆ ತರುವಂತದ್ದು, ಭಾರತಕ್ಕೆ ಸೇರಿದೆ ಅಂತ ಹೇಳಿ ನಾವು ಗುರುತಿಸುವಂತ ಕೆಲವೊಂದು ಭಾಗಗಳನ್ನ ಇತ್ತೀಚಿನ ದಿನಗಳಲ್ಲಿ ನೇಪಾಳ ತನ್ನದೇ ಆದಂತ ಭಾಗಗಳು ಅಂತ ಹೇಳಿ ತನ್ನ ಮ್ಯಾಪ್ಸ್ ನಲ್ಲಿ ಗುರುತಿಸೋದಲ್ಲದೆ ಅದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಅಲ್ಲಿನ ಒಂದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅಪ್ರೂವಲ್ ಅನ್ನ ಪಡ್ಕೊಳ್ಳುವಂಥದ್ದು, ಇಂಥ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರವಾಗಿ ನೇಪಾಳ ಭಾರತದೊಟ್ಟಿಗಿನ ಸಂಬಂಧವನ್ನ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಮಟ್ಟಿಗೆ ಕಳಚಿಕೊಳ್ತಾ ಇದೆ ಅಥವಾ ಒಂದಷ್ಟು ಮಟ್ಟಿಗೆ ಭಾರತ ಮತ್ತು ನೇಪಾಳದ ಸಂಬಂಧಗಳು ಹಳಿಸ್ತಾ ಇದೆ ಅಂತ ಅಂದ್ರೆ ತಪ್ಪಾಗಲ್ಲ. ಅದ್ರ ಜೊತೆಗೆ ಚೀನಾದೊಟ್ಟಿಗೆ ಈಗ ನೇಪಾಳದ ಸಂಬಂಧಗಳು ಹೆಚ್ಚಿನ ಒಂದು ಸ್ನೇಹಮಯವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸಬಹುದಾಗುತ್ತೆ. ಮೊದಲ ಈ ಒಂದು ಸೌತ್ ಏಷ್ಯಾ ಮಲ್ಟಿಲ್ಯಾಟ್ರಲ್ ಮೀಟ್ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ, ನೇಪಾಳ, ಅಫ್ಘಾನಿಸ್ತಾನ ಹಾಗೂ ಚೈನಾ 4 ರಾಷ್ಟ್ರಗಳು ಸೇರಿ ಕ್ವಾಡ್ರಿಲ್ಯಾಟ್ರಲ್ ಟಾಕ್ಸ್ ಅನ್ನು ಏನು ನಡೆಸಿದ್ದು, ಆ ಸಂದರ್ಭದಲ್ಲಿ ಸಿಪೆಕ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಏನಿದೆ, ಒಂದು ಫ್ಲಾಗ್ಶಿಪ್ ಸ್ಕೀಮ್ ಆಗಿಯೇ ಇರುವಂಥ ಚೈನಾದ ಈ ಒಂದು ಸ್ಕೀಮ್ ಅನ್ನುವಂಥದ್ದು, ಈ ಸ್ಕೀಮ್ ಅನ್ನ ಅಫ್ಘಾನಿಸ್ತಾನಕ್ಕೆ ಕೂಡ ಎಕ್ಸ್ಟೆನ್ಷನ್ ಅನ್ನು ಮಾಡುವಂಥದ್ದನ್ನ ಮೊದಲ ಮೀಟ್ನಲ್ಲಿ ಮಾತನಾಡಲಾಗಿತ್ತು. ಈ ಒಂದು 3ನೇ ಸೌತ್ ಏಷ್ಯಾ ಮಲ್ಟಿಲ್ಯಾಟ್ರಲ್ ಮೀಟ್ನ ಅಡಿಯಲ್ಲಿ ನೇಪಾಳದೊಟ್ಟಿಗೆ ಒಂದು ಎಕನಾಮಿಕ್ ಕಾರಿಡಾರ್ ಪ್ಲಾನ್ ಅನ್ನು ಕೂಡ ಹೊರತರುವಂಥ ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದಾರೆ ಚೀನಾದವರು. ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡೈಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಒಂದನ್ನು ಕ್ರಿಯೇಟ್ ಮಾಡುವಂಥ ಒಂದು ಪ್ಲಾನ್ ಅನ್ನು ನೇಪಾಳದೊಟ್ಟಿಗೆ ಹಾಕೊಳ್ಳುವಂಥ ಕಾರ್ಯವನ್ನು ಈ ಒಂದು ಮೀಟ್ನಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಪಾಕಿಸ್ತಾನ, ನೇಪಾಳ, ಅಫ್ಘಾನಿಸ್ತಾನ ಹಾಗೂ ಚೀನಾ ರಿವರ್ಸ್ ಹಾಗೂ ಮೌಂಟೇನ್ಸ್ಗಳಿಂದ ಈ ಒಂದು ರೀಜನ್ನಲ್ಲಿ ಒಂದು ಬೌಂಡೆಡ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳಾಗಿರುವಂಥದ್ದು ಈ 4 ರಾಷ್ಟ್ರಗಳು. ಅವುಗಳನ್ನು ನಾವು ಗುರುತಿಸಬಹುದು. ಈ 4 ರಾಷ್ಟ್ರಗಳು ಕೋವಿಡ್ನಿಂದ ಬರುವಂಥ ಪ್ರಾಬ್ಲಮ್ಸ್ಗಳನ್ನು ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಅಡ್ರೆಸ್ ಮಾಡಬೇಕು ಮತ್ತು ಎಕನಾಮಿಕಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ಒಟ್ಟಿನಲ್ಲಿ ಕೋಆಪರೇಷನ್ನ ಮುಖಾಂತರವಾಗಿ ಯಾವ ರೀತಿಯಲ್ಲಿ ನಾವು ತರುವಂಥದ್ದು, ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಲಾಗಿರ್ತಕ್ಕಂಥದ್ದು ಈ ಒಂದು ಮೀಟ್ನಲ್ಲಿ. ಆರ್ಟಿಕಲ್ನ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಚೀನಾ ಸೌತ್ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯತೆಯನ್ನು ಮೆರೆಯೋದಕ್ಕೆ ಬೇಕಾಗುವಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಪಾಕಿಸ್ತಾನ, ನೇಪಾಳ, ಅಫ್ಘಾನಿಸ್ತಾನ ಇವೆಲ್ಲವೂ ಕೂಡ ಕಂಪ್ಲೀಟ್ ಒಂದು ಸಪೋರ್ಟ್ ಅನ್ನ ಚೀನಾಕ್ಕೆ ನೀಡ್ತಾ ಇರತಕ್ಕಂಥದ್ದು. ಈ ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಸಿಪೆಕ್ ಅನ್ನ ಪಾಕಿಸ್ತಾನ, ಅಫ್ಘಾನಿಸ್ತಾನಕ್ಕೆ ಎಕ್ಸ್ಟೆನ್ಷನ್ ಮಾಡುವಂತ ಒಂದು ಹೊಸದೊಂದು ಪ್ಲಾನ್ ಅನ್ನ ಚೀನಾದವರು ಇಟ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ನೇಪಾಳದೊಟ್ಟಿಗೆ ಒಂದು ಎಕನಾಮಿಕ್ ಕಾರಿಡಾರ್ ಅನ್ನು ತರುವಂತ ಪ್ಲಾನ್ ಅನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಇವಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಟೆಲ್ಸ್ ಗವರ್ಮೆಂಟ್ ಟು ಆರ್ಮ್ ಫಾರೆಸ್ಟ್ ಆಫೀಸರ್ಸ್ ಟು ಫೈಟ್ ಪೋಚರ್ಸ್ ಅನ್ನೋದಾಗುತ್ತೆ. ಇದನ್ನ ಜಿಎಸ್ ಪೇಪರ್ 3ನ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಹಾಗೂ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ದೇಶದ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇದೆ. ಫಾರೆಸ್ಟ್ ಅಫಿಷಿಯಲ್ಸ್ಗೆ ಅಥವಾ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡುವಂಥ ಫಾರೆಸ್ಟ್ ಆಫೀಸರ್ಸ್ಗಳಿಗೆ ಸರಿಯಾದಂಥ ಬುಲೆಟ್ ಪ್ರೂಫ್ ವೆಸ್ಟ್ಗಳನ್ನು ಮತ್ತು ಬುಲೆಟ್ ಪ್ರೂಫ್ ವೆಹಿಕಲ್ಸ್ಗಳನ್ನು ಪ್ರೊವೈಡ್ ಮಾಡಿ ಅಂತೇಳಿ. ಯಾತಕ್ಕಾಗಿ ಈ ಸೂಚನೆಯನ್ನು ನೀಡ್ತಾ ಇದೆ ಅಂತ ಅಂದರೆ, ಇತ್ತೀಚಿನ ಒಂದು ವರದಿಯಲ್ಲಿ ನಮಗೆ ತಿಳಿದು ಬಂದಿರುವಂಥದ್ದು, ಜಾಗತಿಕವಾಗಿ ನಾವು ನೋಡುವಂಥ ಮಾರ್ಟಲ್ ಫೆಟಾಲಿಟೀಸ್ಗಳನ್ನು, ಕಾಡುಗಳಲ್ಲಾಗುವಂಥ ಅಥವಾ ಕಾಡಿನ ಅಫಿಷಿಯಲ್ಸ್ಗಳಲ್ಲಿ ಆಗುವಂಥ ಮಾರ್ಟಲ್ ಫೆಟಾಲಿಟೀಸ್ಗಳನ್ನು ನೋಡಿದಾಗ ಜಾಗತಿಕವಾಗಿ ಭಾರತದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯ
ಫಾರೆಸ್ಟ್ ಆಫೀಸರ್ಸ್ಗಳ ಮರಣ ಅನ್ನುವಂಥದ್ದು ಅಥವಾ ಸಾವು ಅನ್ನುವಂಥದ್ದು ಆಗ್ತಾ ಇದೆ. ಈ ಒಂದು ಕಾರಣದಿಂದ ಅವರಿಗೆ ಬುಲೆಟ್ ಪ್ರೂಫ್ ವೆಸ್ಟ್ಗಳನ್ನು, ಬುಲೆಟ್ ಪ್ರೂಫ್ ವೆಹಿಕಲ್ಸ್ಗಳನ್ನು ಪ್ರೊವೈಡ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ಹೇಳ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ನಮ್ಗೆ ಈ ಡೇಟಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಪೋಚಿಂಗನ್ನು ತಡೆಯೋದಕ್ಕೆ ಅಥವಾ ಬಯೋಡೈವರ್ಸಿಟಿ ಕನ್ಸಂಪ್ಷನ್ ಮಾಡೋದಕ್ಕೆ ಸರ್ಕಾರ ತಗೊಳ್ತಾ ಇರ್ತಕ್ಕಂಥ ಮೆಜರ್ಸ್ಗಳು ಏನು ಅಂತ ಅಂದಾಗ, ಗ್ರೇಟೆಸ್ಟ್ ನಂಬರ್ ಆಫ್ ಮಾರ್ಟಲ್ ಫೆಟಾಲಿಟೀಸ್ಗಳನ್ನು ನಾವು ಭಾರತದ ಫಾರೆಸ್ಟ್ ಅಫಿಷಿಯಲ್ಸ್ಗಳಲ್ಲಿ ಕಾಣ್ತಾ ಇದ್ದೇವೆ ಅಂತ ಅಂದರೆ, ಭಾರತದ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಒಂದಷ್ಟು ಮಟ್ಟಿಗೆ ಸರಿಯಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣುತ್ತೆ. ಅದರ ಜೊತೆಗೆ ಅವರನ್ನು ಸನ್ನದ್ಧರನ್ನಾಗಿಸುವಂಥ ಮತ್ತೆ ಅವರಿಗೆ ಕಂಪ್ಲೀಟ್ ಆಗಿ ಪವರ್ಫುಲ್ ಆಗಿ ಎಕ್ವಿಪ್ಡ್ ಆಗಿ ಇರುವಂಥ ಒಂದು ಕಾರ್ಯವನ್ನು ಸರ್ಕಾರ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿತ್ತು. ಅದರ ಕಡೆ ಈಗ ಸುಪ್ರೀಂ ಕೋರ್ಟ್ ಎಚ್ಚೆತ್ತುಕೊಳ್ಳುವಂತೆ ಕೈ ಮಾಡಿ ತೋರಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳಿರ್ತಕ್ಕಂಥದ್ದು, ಮುಂಬರುವಂಥ ದಿನಗಳಲ್ಲಿ ಈ ಫೆಟಾಲಿಟೀಸ್ ಕಡಿಮೆ ಆಗಬೇಕು, ಪೋಚಿಂಗ್ ಕಡಿಮೆ ಆಗಬೇಕು, ಈ ಎಲ್ಲ ಕಾರಣಗಳಿಗೆ ಅವರಿಗೆ ಇನ್ನಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನು ನೀಡಿ ಅನ್ನುವಂಥ ಅರ್ಥದಲ್ಲಿ ಈ ಒಂದು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಒಟ್ಟಾರೆ ಜಾಗತಿಕವಾಗಿ ಆಗುವಂಥ ಫಾರೆಸ್ಟ್ ರೇಂಜ್ಗಳ ಸಾವನ್ನು ನಾವು ನೋಡಿದಾಗ, ರೇಂಜರ್ಸ್ಗಳ ಸಾವನ್ನು ನಾವು ನೋಡಿದಾಗ 30% ಸಾವನ್ನು ಭಾರತದ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಅಥವಾ ಫಾರೆಸ್ಟ್ ರೇಂಜರ್ಸೇ ಕಾಣುವಂಥದ್ದು ಭಾರತದ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುವಂಥ ಒಂದು ಡೇಟಾ ಆಗಿರುತ್ತೆ. ಹಾಗಾಗಿ ಇವೆಲ್ಲವನ್ನ ತಡೆಗಟ್ಟಬೇಕು. ಅದರ ಜೊತೆಗೆ ಅವ್ರು ಮಾಡುವಂಥ ಕಾರ್ಯ ಏನಿದೆ, ಈ ಫಾರೆಸ್ಟ್ ರೇಂಜರ್ಸ್ಗಳು ಈ ಪೋಚಿಂಗನ್ನು ತಡೆಯುವಂಥದ್ದು ಎಫೆಕ್ಟಿವ್ ಆಗಿ ಈ ಕಾರ್ಯಗಳು ಆಗಬೇಕು ಅಂತ ಅಂದರೆ ಅವ್ರುಗಳಿಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ಗಳನ್ನು, ಬುಲೆಟ್ ಪ್ರೂಫ್ ವೆಸ್ಟ್ಗಳನ್ನು, ಬುಲೆಟ್ ಪ್ರೂಫ್ ವೆಹಿಕಲ್ಸ್ಗಳನ್ನು, ಆರ್ಮ್ಸ್ಗಳನ್ನು ಸರಿಯಾಗಿ ಪ್ರೊವೈಡ್ ಮಾಡಿ. ಇನ್ನೂ ಹೆಚ್ಚಿನ ನೆರವಿಗಾಗಿ CBIನ ಸಹಾಯವನ್ನು ಕೂಡ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ತಿಳಿಸಿರ್ತಕ್ಕಂಥದ್ದು. ಚೀಫ್ ಜಸ್ಟಿಸ್ ಬೊಬ್ಡೆ ಅವರು ಹೇಳಿರುವಂತೆ ಫಾರೆಸ್ಟ್ ಅಫಿಷಿಯಲ್ಸ್ಗಳು ಈಗ ವೆರಿ ಪವರ್ಫುಲ್ ಫೋರ್ಸ್ನ ವಿರುದ್ಧವಾಗಿ ಎದ್ದು ನಿಂತಿರ್ತಕ್ಕಂಥದ್ದು. ಯಾತಕ್ಕಾಗಿ ಅಂತ ಅಂದರೆ, ಪೋಚಿಂಗ್ನ ವಿಚಾರಕ್ಕೆ ಬಂದರೆ ಪ್ಯಾಂಗೋಲಿನ್ ಅನ್ನುವಂಥ ಒಂದು ಸ್ಪೀಸೀಸಿನ ಸ್ಕಿನ್ ಟ್ರೇಡ್ ಅನ್ನುವಂಥದ್ದು ಚೀನಾಕ್ಕೂ ಕೂಡ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತಂದರೆ, ಇದೊಂದು ಇಂಟರ್ನ್ಯಾಷನಲ್ ಕ್ರೈಮ್ ಆಗಿದ್ದು ಮಿಲಿಯನ್ಸ್ ಆಫ್ ಡಾಲರ್ಸ್ನಲ್ಲಿ ಇದಾಗ್ತಾ ಇದೆ. ಮಿಲಿಯನ್ಸ್ ಆಫ್ ಡಾಲರ್ಸ್ನಲ್ಲಿ ಇಂಥ ವ್ಯವಹಾರಗಳು ನಡೆಯುತ್ತೆ ಅಂತ ಅಂದರೆ ಅದೊಂದು ಕಂಪ್ಲೀಟ್ ವೆರಿ ಪವರ್ಫುಲ್ ಫೋರ್ಸ್ ಆಗಿರುತ್ತೆ. ಅವರ ವಿರುದ್ಧ ಹೋರಾಡಬೇಕು ಅಂತ ಅಂದಾಗ ಇವರಿಗೆ ಆರ್ಮ್ಸ್ ಸರಿಯಾಗಿ ಬೇಕಾಗುತ್ತೆ, ಅವುಗಳನ್ನು ಒದಗಿಸಿ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಡಿಯಲ್ಲಿ ಒಂದು ವೈಲ್ಡ್ ಲೈಫ್ ಡಿವಿಷನ್ ಅನ್ನುವಂಥ ಒಂದು ಹೊಸ ಸಪರೇಟ್ ವಿಂಗ್ ಅನ್ನೇ ಕೂಡ ಕ್ರಿಯೇಟ್ ಮಾಡಿದ್ರೆ ತಪ್ಪಾಗಲ್ಲ. ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಈಗಿದೆ. ಯಾಕೆ ಅಂತಂದ್ರೆ ಕ್ಲೀನ್ ಅಫಿಷಿಯಲ್ಸ್ಗಳ ಮುಖಾಂತರವಾಗಿ ಟ್ರ್ಯಾಕ್ ಮಾಡುವಂಥ ಕಾರ್ಯ, ಇನ್ವೆಸ್ಟಿಗೇಟ್ ಮಾಡುವಂಥ ಕಾರ್ಯಗಳು ನಡಿಬೇಕಾಗಿದೆ. ಯಾಕೆಂದ್ರೆ ಮಿಲಿಯನ್ಸ್ ಆಫ್ ಡಾಲರ್ಸ್ನಲ್ಲಿ ಇಂಥ ವ್ಯವಹಾರಗಳು ನಡೀತಾ ಇರಬೇಕಾದ್ರೆ ಈ ಕ್ರೈಮ್ಸ್ಗಳನ್ನು, ಈ ಪೋಚರ್ಸ್ಗಳನ್ನು ನಾವು ತುಳಿಬೇಕು ಅಂತ ಅಂದ್ರೆ, ಈ ಕ್ರೈಮ್ಸ್ಗಳನ್ನು ಕಡಿಮೆ ಮಾಡಬೇಕು ಅಂತ ಅಂದ್ರೆ ಇದಕ್ಕೆ ಅಂತಾನೆ ಒಂದು ಸಪರೇಟ್ ಡಿವಿಷನ್ ಅನ್ನು ಕೂಡ ನಾವು ಓಪನ್ ಮಾಡುವಂಥದ್ದು ಅವಶ್ಯಕತೆ ಇರುವಂಥ ಒಂದು ಅಂಶ ಆಗುತ್ತೆ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಬೋಬ್ಡೆ ಅವರು ತಿಳಿಸಿರ್ತಕ್ಕಂಥದ್ದು. ನಾವಿಲ್ಲಿ ಒಂದು ಉದಾಹರಣೆಯನ್ನು ಕೂಡ ನೋಡಬಹುದು. ಅಸ್ಸಾಂನಲ್ಲಿ ಫಾರೆಸ್ಟ್ ರೇಂಜರ್ಸ್ಗಳ ಬಳಿ ಆರ್ಮ್ಸ್ ಇರೋದ್ರಿಂದಾಗಿ ಯಾರು ಕೂಡ ಅವರ ಹತ್ತಿರಕ್ಕೆ ಬರುವಂಥ ಕಾರ್ಯವನ್ನು ಕೂಡ ಮಾಡೋದಿಲ್ಲ. ಇಂಥ ಅಂಶಗಳನ್ನು ನಾವು ಉದಾಹರಣೆಯಾಗಿ ತಗೊಳ್ಬೇಕಾಗುತ್ತೆ. ಅಸ್ಸಾಂನಲ್ಲಿ ಈಗಾಗಲೇ ಫಾರೆಸ್ಟ್ ರೇಂಜರ್ಸ್ಗಳ ಬಳಿ ಅವರಿಗೆ ಆರ್ಮ್ಸ್ಗಳು ಇರೋದ್ರಿಂದಾಗಿ ಅವರು ತೊಂದರೆಗೆ ಒಳಗಾಗುವಂಥ ಸನ್ನಿವೇಶಗಳು ಸಾಕಷ್ಟು ಕಡಿಮೆ ಇರುತ್ತೆ. ಅವರು ಪೋಚಿಂಗ್ ಅನ್ನು ಎಫಿಷಿಯೆಂಟ್ ಆಗಿ ಎದುರಿಸೋದಕ್ಕೆ ಸನ್ನದ್ಧರಾಗಿರ್ತಾರೆ ಅನ್ನುವಂಥದ್ದು. ಇಂಥ ಅಂಶಗಳಿಂದ ನಾವು ಉದಾಹರಣೆಗಳನ್ನು ತಗೊಳ್ಬೇಕಾಗುತ್ತೆ. ತಗೊಳ್ಳೋದ್ರ ಮುಖಾಂತರವಾಗಿ ಇದನ್ನ ಓವರ್ ಆಲ್ ಇಂಡಿಯಾದಲ್ಲಿ ಇಂಥ ಒಂದು ಕಾರ್ಯಗಳನ್ನು ಅಳವಡಿಕೆ ಮಾಡುವತ್ತ ಗಮನವನ್ನು ನೀಡಬೇಕಾಗುತ್ತೆ. ಮಧ್ಯಪ್ರದೇಶದ ವಿಚಾರಕ್ಕೆ ಬಂದಾಗ ಲಾಟೀಸ್ಗಳಲ್ಲಿ ತಿರುಗುವಂಥದ್ದು ರೇಂಜರ್ಸ್ಗಳು, ಅವ್ರ ಹತ್ರ ಇನ್ಯಾವುದೇ ಆರ್ಮ್ಸ್ಗಳು ಇರೋದಿಲ್ಲ. ಇನ್ನು ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದ್ರಂತೂ ಕೂಡ ಚಪ್ಪಲಿಗಳನ್ನು ಹಾಕೊಂಡಿರ್ತಾರೆ, ಲಾಟೀಸ್ಗಳೊಟ್ಟಿಗೆ ಮಾತ್ರ ಅವರು ಓಡಾಡ್ತಾ ಇರ್ತಾರೆ. ಇದರಿಂದಾಗಿ ಇಂಥ ಹೆಚ್ಚಿನ ಇಷ್ಟರ ಮಟ್ಟಿಗೆ ದೊಡ್ಡ ಒಂದು ಪೋಚಿಂಗ್ ಅನ್ನುವಂಥದ್ದು ಏನು ದೊಡ್ಡದೊಂದು ನೆಟ್ವರ್ಕ್ ಆಗಿ ಬೆಳೆದಿದೆ, ಅದನ್ನ ಎದುರಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ಬೇಕಾಗುವಂತ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಗಳನ್ನ ನೀಡಿ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಟೇಕ್ ಹೋಮ್ ಏನು ಅಂತ ಅಂದ್ರೆ, ಇದೊಂದು ಸ್ಟೇಟ್ ಗ್ರೇಟೆಸ್ಟ್ ನಂಬರ್ ಆಫ್ ಮಾರ್ಟಲ್ ಫೆಟಾಲಿಟೀಸ್ ಗಳನ್ನ ಅರೌಂಡ್ 30% ಆಫ್ ದಿ ಫಾರೆಸ್ಟ್ ರೇಂಜರ್ಸ್ ಗಳಲ್ಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಆಗುವಂತ ಮೊರ್ಟಾಲಿಟೀಸ್ ಗಳಲ್ಲಿ 30% ಭಾರತದಲ್ಲೇ ನಾವು ಕಾಣುವಂಥದ್ದು. ಜೊತೆಗೆ ಅಸ್ಸಾಂನಲ್ಲಿ ಈಗಾಗಲೇ ಆರ್ಮ್ಸ್ ಗಳನ್ನ ಅವರು ಪೋಚರ್ಸ್ ಗಳನ್ನ ವಿರೋಧಿಸೋದಕ್ಕೆ ಅಂತ ಹೇಳಿ ಅಲ್ಲಿನ ಫಾರೆಸ್ಟ್ ರೇಂಜರ್ಸ್ ಗಳ ಬಳಿ ಆರ್ಮ್ಸ್ ಗಳು ಇರುವಂತ ಮಧ್ಯಪ್ರದೇಶ, ಕರ್ನಾಟಕದಂತ ರಾಜ್ಯಗಳಲ್ಲಿ ಇನ್ನೂ ಕೂಡ ಕೇವಲ ಲಾಠಿಗಳಲ್ಲಿ ಈ ಫಾರೆಸ್ಟ್ ರೇಂಜರ್ಸ್ ಗಳು ತಿರುಗ್ತಾ ಇರೋದ್ರಿಂದ ಅವರಿಗೆ ಆರ್ಮ್ಸ್ ಗಳ ಅವಶ್ಯಕತೆ ಸಾಕಷ್ಟು ಇರುವಂತದ್ದು. ಮುಂದಿನ ಆರ್ಟಿಕಲ್, LAT ಕಮಾಂಡರ್ ಗೆಟ್ಸ್ 5 year ಜೈಲ್ ಟರ್ಮ್ ಫಾರ್ ಟೆರರ್ ಫಿನಾನ್ಸಿಂಗ್. ಮತ್ತೊಂದು ಆರ್ಟಿಕಲ್ ಕೂಡ ಈ ಲಕ್ವಿಯ ಒಂದು ಆಕ್ಷನ್ ಅನ್ನು ಏನು ತಗೊಳ್ಳಲಾಗಿದೆ ಇವರ ವಿರುದ್ಧವಾಗಿ, ಇದ್ರ ಬಗ್ಗೆ ಇರುವಂತಹ ಮತ್ತೊಂದು ಆರ್ಟಿಕಲ್, ಆಕ್ಷನ್ ಅಗೇನ್ಸ್ಟ್ ಲಕ್ವಿ ಅಫೇರ್ಸ್ ಅಂತ ಹೇಳಿ ಭಾರತ ಹೇಳ್ತಾ ಇರ್ತಕ್ಕಂಥದ್ದು. ಇದೆರಡು ಆರ್ಟಿಕಲ್ಸ್ಗಳನ್ನು ನಾವು GS ಪೇಪರ್ 2 ಮತ್ತು GS ಪೇಪರ್ 3 ನ ಅಡಿಯಲ್ಲಿ ಟೆರರ್ ಫಿನಾನ್ಸಿಂಗ್, ಮನಿ ಲಾಂಡ್ರಿಂಗ್, ಇಂಡಿಯಾ ಮತ್ತು ಇಂಡಿಯಾದ ನೈಬರ್ಹುಡ್ ಇವೆಲ್ಲ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಆರ್ಟಿಕಲ್ನಲ್ಲಿರ್ತಕ್ಕಂಥ ಮುಖ್ಯವಾದ ಅಂಶ ಅಂತ ಅಂದರೆ, ಮುಂಬೈ ಅಟ್ಯಾಕ್ ಏನಾಗಿತ್ತು, ಈ ಮುಂಬೈ ಅಟ್ಯಾಕಿನ ಮಾಸ್ಟರ್ ಮೈಂಡ್ ಅಂತ ಹೇಳಿ ಕರೆಸ್ಕೊಂಡಿರುವಂಥ ಲಷ್ಕರ್ ಎ ತೊಯ್ಬಾ ಆಪರೇಷನ್ಸ್ಗಳಿಗೆ ಕಮಾಂಡರ್ ಆಗಿರುವಂಥ ಜಾಕಿ ಉರ್ ರೆಹಮಾನ್ ಲಕ್ವಿ, ಈತನನ್ನ ಪಾಕಿಸ್ತಾನದ ಆಂಟಿ ಟೆರರಿಸಂ ಕೋರ್ಟ್
ತನ್ನ ಒಂದು ಲಾಹೋರ್ನಲ್ಲಿರ್ತಕ್ಕಂಥ ಈ ಕೋರ್ಟು ಈತನನ್ನ ಕನ್ವಿಕ್ಟೆಡ್ ಅಂತ ಹೇಳಿ ಆತನಿಗೆ ಟೆರರ್ ಫಿನಾನ್ಸಿಂಗ್ನ ಕಾರಣಕ್ಕಾಗಿ 5 ವರ್ಷಗಳ ಕಾಲ ಜೈಲ್ ಟರ್ಮ್ ಅನ್ನ ಪಾಕಿಸ್ತಾನದ ಆಂಟಿ ಟೆರರಿಸಂ ಕೋರ್ಟ್ ಅನ್ನುವಂಥದ್ದು ನೀಡಿರ್ತಕ್ಕಂಥದ್ದು. ಇದನ್ನ ಕುರಿತು ಈ 2 ಆರ್ಟಿಕಲ್ಸ್ಗಳು ಮಾತನಾಡ್ತಾ ಇದೆ. ಮೊದಲ ಆರ್ಟಿಕಲ್ ಈತನಿಗೆ 5 ವರ್ಷದ ಜೈಲ್ ಆಗಿದ್ರ ಬಗ್ಗೆ ಮಾತನಾಡ್ತಾ ಇದ್ರೆ, ಮತ್ತೊಂದು ಆರ್ಟಿಕಲ್ ನಲ್ಲಿ ಭಾರತದ ಒಂದು ಒಪಿನಿಯನ್ ಅನ್ನ ನಾವು ನೋಡಬಹುದಾಗುತ್ತೆ. ಭಾರತದ ಒಪಿನಿಯನ್ ಏನು ಅಂತ ಅಂದ್ರೆ, ಲಖ್ವಿಯ ವಿರುದ್ಧವಾಗಿ ಈ ರೀತಿಯ ಒಂದು ಆಕ್ಷನ್ ಅನ್ನು ತಗೊಂಡಿರ್ತಕ್ಕಂಥದ್ದು ಕೇವಲ FATF ನ ಈ ಪ್ಲೀನರಿ ಸೆಷನ್ ಮುಂಬರುವಂತ ದಿನಗಳಲ್ಲಿ ಇದೆ. ಆ ಸೆಷನ್ ಅಡಿಯಲ್ಲಿ ಪಾಕಿಸ್ತಾನ ಈಗಾಗಲೇ ಏನು FATF ನ ಅಡಿಯಲ್ಲಿ ಗ್ರೇ ಲಿಸ್ಟ್ ನಲ್ಲಿ ಇದೆ. ಗ್ರೇ ಲಿಸ್ಟ್ ನಿಂದ ಪಾಕಿಸ್ತಾನ ಬ್ಲಾಕ್ ಲಿಸ್ಟ್ ಗೆ ಹೋಗುವಂತ ಹಂತವನ್ನು ಕೂಡ ಈಗ ತಲುಪಿರ್ತಕ್ಕಂಥದ್ದು. ಇದನ್ನ ತಪ್ಪಿಸಿಕೊಳ್ಳುವಂತ ಒಂದೇ ಕಾರಣದಿಂದಾಗಿ ಪಾಕಿಸ್ತಾನ ಇಂತಹ ಒಂದು ನಡೆಯನ್ನ ತಗೊಂಡಿದೆ ಅನ್ನುವಂಥದ್ದು ಭಾರತದ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ FATF ನ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, FATF ಅಂದರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಇದರ ಬಗ್ಗೆ ಸಾಕಷ್ಟು ಬಾರಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನುವಂಥದ್ದು ವಾರ್ಷಿಕವಾಗಿ 3 ಬಾರಿ ಇದರ ಒಂದು ಡಿಸಿಷನ್ ಮೇಕಿಂಗ್ ಬಾಡಿ ಅಂತಾನೆ ಗುರುತಿಸಿಕೊಳ್ಳುವಂತ FATF ಪ್ಲೀನರಿ ಸೆಷನ್ಸ್ಗಳನ್ನು ಇಟ್ಕೊಳ್ಳುತ್ತೆ. ಇದರಲ್ಲಿ ಈ FATF ನ ಅಡಿಯಲ್ಲಿ ಬರುವಂತ ಸದಸ್ಯ ರಾಷ್ಟ್ರಗಳು ಯಾರೇ ಇರಲಿ ಅವರ ಬಗ್ಗೆ ಅಥವಾ ಸದಸ್ಯ ರಾಷ್ಟ್ರಗಳಲ್ಲದ ರಾಷ್ಟ್ರಗಳ ಬಗ್ಗೆಯೂ ಕೂಡ ನಿರ್ಧಾರಗಳನ್ನು ತಗೊಳ್ಳುತ್ತೆ. ಅಂದ್ರೆ ಅವರನ್ನ ಗ್ರೇ ಲಿಸ್ಟ್ ನಲ್ಲಿ ಇಡಬೇಕಾ ಅಥವಾ ಬ್ಲಾಕ್ ಲಿಸ್ಟ್ ನಲ್ಲಿ ಇಡಬೇಕಾ ಅಥವಾ ಗ್ರೇ ಲಿಸ್ಟ್ ನಲ್ಲಿ ಇದ್ರೆ ಅದರಿಂದ ಹೊರಗಡೆ ತರಬೇಕಾಗುತ್ತಾ ಆ ರಾಷ್ಟ್ರಗಳನ್ನ ಅನ್ನುವಂಥದ್ದು, ಈ ರೀತಿ ಅದರದೇ ಆದಂತ ಒಂದು ನಿರ್ಧಾರಗಳನ್ನು ತಗೊಳ್ಳುವಂತ ಕಾರ್ಯವನ್ನ FATF ಪ್ಲೀನರಿ ಮಾಡುವಂಥದ್ದು. ಈ FATF ನ ಅಡಿಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳನ್ನ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕಾಗುತ್ತೆ. ಏನಿದು ಗ್ರೇ ಲಿಸ್ಟ್ ಅಥವಾ ಬ್ಲಾಕ್ ಲಿಸ್ಟ್ ಅಂತ ಅಂದ್ರೆ, FATF ನ ಮುಖ್ಯ ಕಾರ್ಯ ಏನು ಅಂತ ಅಂದ್ರೆ ಟೆರರ್ ಫಿನಾನ್ಸಿಂಗ್ ಅಥವಾ ಮನಿ ಲಾಂಡ್ರಿಂಗ್ ಅನ್ನುವಂಥದ್ದು ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಇರುವಂತ ಬಹುಮುಖ್ಯವಾದಂತಹ ಒಂದು ಇಂಟರ್ ಗವರ್ಮೆಂಟಲ್ ಬಾಡಿ ಆಗಿರುತ್ತೆ. 1989ರಲ್ಲಿ ಈ FATF ಅನ್ನುವಂಥದ್ದು G7 ಸಮ್ಮಿಟ್ ಪ್ಯಾರಿಸ್ ನಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಎಸ್ಟಾಬ್ಲಿಷ್ ಆದಂತ ಒಂದು ಸಂಸ್ಥೆ ಆಗಿರುತ್ತೆ. FATF ಒಂದು ಸ್ಟ್ಯಾಂಡರ್ಡ್ಸ್ ಅನ್ನು ಸೆಟ್ ಮಾಡುತ್ತೆ, ಜೊತೆಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗುವಂತೆ ಕೂಡ ನೋಡ್ಕೊಳ್ಳುತ್ತೆ. ಯಾವ ವಿಚಾರದಲ್ಲಿ ಅಂತ ಅಂದ್ರೆ, ಕಂಬ್ಯಾಟಿಂಗ್ ಮನಿ ಲಾಂಡ್ರಿಂಗ್ ಅನ್ನು ಕಂಬ್ಯಾಟ್ ಮಾಡುವಂತ ವಿಚಾರದಲ್ಲಿ, ಟೆರರ್ ಫಿನಾನ್ಸಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ಇಂಟಿಗ್ರಿಟಿಗೆ ಯಾವುದೇ ಧಕ್ಕೆ ಆಗದಂತೆ ನೋಡ್ಕೊಳ್ಳುವಂತ ಕಾರ್ಯವನ್ನ ಈ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಮಾಡುವಂಥದ್ದು. ಆದರೆ ಯಾವುದೇ ರಾಷ್ಟ್ರಗಳು ಟೆರರ್ ಫಿನಾನ್ಸಿಂಗ್ ಅನ್ನ ಮಾಡ್ತಾ ಇದೆ ಅನ್ನುವಂಥದ್ದು FATF ನ ಗಮನಕ್ಕೆ ಬಂದ್ರೆ ಅಥವಾ ಮನಿ ಲಾಂಡ್ರಿಂಗ್ ನಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥದ್ದು ಇದರ ಗಮನಕ್ಕೆ ಬಂದ್ರೆ, ಅಂತಹ ರಾಷ್ಟ್ರಗಳನ್ನ ಗ್ರೇ ಲಿಸ್ಟ್ ನ ಅಡಿಯಲ್ಲಿ ಇಡುವಂತ ಕಾರ್ಯವನ್ನ ಮಾಡುತ್ತೆ. ಅದು FATF ನ ಸದಸ್ಯ ರಾಷ್ಟ್ರ ಆಗಿರಲೇಬೇಕು ಅಂತೇನಿಲ್ಲ. ಈಗ ಪಾಕಿಸ್ತಾನ FATF ನ ಸದಸ್ಯ ರಾಷ್ಟ್ರ ಅಲ್ಲ, ಆದ್ರೂ ಕೂಡ ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ ನ ಅಡಿಯಲ್ಲಿ FATF ಇಟ್ಟಿರ್ತಕ್ಕಂಥದ್ದು. ಗ್ರೇ ಲಿಸ್ಟ್ ನ ಅಡಿಯಲ್ಲಿ ಇಟ್ಟಾಗ ಆಗುವಂತ ಒಂದು ಪರಿಣಾಮಗಳು ಏನು ಅಂತ ಅಂದ್ರೆ, ಗ್ರೇ ಲಿಸ್ಟ್ ನ ಅಡಿಯಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರಗಳಾಗಿರ್ಬೋದು ಅಥವಾ ಇನ್ಯಾವುದೇ ಆರ್ಥಿಕವಾದಂತ ಜಾಗತಿಕ ಸಂಸ್ಥೆಗಳಾಗಬಹುದು, ಇವುಗಳು ಈ ರಾಷ್ಟ್ರಗಳಿಗೆ ಹಣವನ್ನು ನೀಡೋದಕ್ಕೆ, ಹಣಕಾಸಿನ ನೆರವನ್ನು ನೀಡೋದಕ್ಕೆ, ಸಾಲವನ್ನು ನೀಡೋದಕ್ಕೆ ಮುಂದೆ ಬರೋದಿಲ್ಲ, ಹಿಂದೇಟು ಹಾಕುವಂತ ಕಾರ್ಯವನ್ನ ಮಾಡುತ್ತೆ. ಗ್ರೇ ಲಿಸ್ಟ್ ನ ಅಡಿಯಲ್ಲಿದ್ರೆ ಇಂಥ ಕಾರ್ಯಗಳನ್ನು ಮಾಡುತ್ತೆ. ಒಂದು ವೇಳೆ ಬ್ಲಾಕ್ ಲಿಸ್ಟೆಡ್ ಆದ್ರೆ ಅಂತಾರಾಷ್ಟ್ರಗಳಿಗೆ ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂಥ ನೆರವು ಅನ್ನುವಂಥದ್ದು ದೊರಕುವಂಥದ್ದು ಬಹಳನೇ ಕಷ್ಟ ಆಗುತ್ತೆ. ಈ ರೀತಿ ಈಗ ನಾವು ಪಾಕಿಸ್ತಾನವನ್ನು ನೋಡಿದಾಗ ಟೆರರ್ ಫಿನಾನ್ಸಿಂಗ್ ಅನ್ನ ಪಾಕಿಸ್ತಾನ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನ ಈಗಾಗಲೇ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದು ಒಂದು ವಾರ್ನಿಂಗ್ ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಗ್ರೇ ಲಿಸ್ಟ್ ನಲ್ಲಿ ಇಟ್ಟಾಗ್ಲೂ ಕೂಡ ಈ ಯಾವುದೇ ರಾಷ್ಟ್ರಗಳು ಅದನ್ನ ಅರ್ಥಕೊಳ್ಳಿಲ್ಲ ಅಂತ ಅಂದ್ರೆ ಆ ಟೆರರ್ ಫಿನಾನ್ಸಿಂಗ್ ಆಗಿರ್ಬೋದು ಮತ್ತೆ ಮನಿ ಲಾಂಡ್ರಿಂಗ್ ಆಗಿರ್ಬೋದು ಇಂಥ ಕಾರ್ಯಗಳಿಂದ ಅವರು ಹೊರಬರಲಿಲ್ಲ ಅಂತ ಅಂದ್ರೆ, ನಂತರದ ದಿನಗಳಲ್ಲಿ ಅವ್ರಿಗೊಂದು ಗಡುವನ್ನು ನೀಡಲಾಗುತ್ತೆ. ಆ ದಿನಗಳಲ್ಲೂ ಕೂಡ ಅವರು ಆ ಗಡುವಲ್ಲೂ ಕೂಡ ಈ ಒಂದು ಕಾರ್ಯಗಳನ್ನ ನಿಲ್ಲಿಸಲಿಲ್ಲ ಅಂದ್ರೆ ಅಥವಾ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ತಗೊಂಡಿಲ್ಲ ಅಂತ ಅಂದ್ರೆ ಆಗ ಅದನ್ನ ಬ್ಲಾಕ್ ಲಿಸ್ಟ್ಗೆ ಇಡಲಾಗುತ್ತೆ. ಈಗಾಗಲೇ ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ ನಲ್ಲಿ ಇಟ್ಟ ನಂತರದಲ್ಲಿ ಪಾಕಿಸ್ತಾನಕ್ಕೆ 20ಕ್ಕೂ ಹೆಚ್ಚು ಒಂದಷ್ಟು ಕಾಂಪೋನೆಂಟ್ಸ್ ಗಳನ್ನ ನೀವು ತಿದ್ದುಕೊಳ್ಬೇಕು ಅಂತ ಹೇಳಿ ತಿಳಿಸಲಾಗಿತ್ತು. ಅದರಲ್ಲಿ ಕೆಲವೊಂದಷ್ಟು ಕಾಂಪೋನೆಂಟ್ಸ್ ಗಳನ್ನ ಪಾಕಿಸ್ತಾನ ಇನ್ನೂ ಕೂಡ ತಿದ್ದುಕೊಳ್ಳದೆ ಬಾಕಿ ಉಳಿದಿತ್ತು. ಹಾಗಾಗಿ FATF ಪ್ಲೀನರಿ ಸೆಷನ್ ಅನ್ನುವಂಥದ್ದು ಕಳೆದ ಬಾರಿ ನಡೆದಂತ ಸಂದರ್ಭದಲ್ಲಿ ಮುಂದಿನ ಈ ಪ್ಲೀನರಿ ನಡೆಯೋವರೆಗೂ ಈ ಫೆಬ್ರವರಿ ಅಥವಾ ಜನವರಿ ಇನ್ನಷ್ಟು ಕಾಲಾವಕಾಶವನ್ನ ಅವರಿಗೆ ನೀಡಲಾಗಿತ್ತು. ಈ ಕಾಲಾವಕಾಶ ಈಗ ಹತ್ತಿರ ಬರ್ತಾ ಇದೆ. ಈ ಗಡುವು ಹತ್ತಿರ ಬರ್ತಾ ಇರೋದ್ರಿಂದ ಒಂದ್ ವೇಳೆ ಈ ಮನಿ ಲಾಂಡ್ರಿಂಗ್ ಅನ್ನ ಅವರು ಅಡ್ರೆಸ್ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರಲಿಲ್ಲ ಅಂದ್ರೆ, ಟೆರರ್ ಫಿನಾನ್ಸಿಂಗ್ ಅನ್ನ ಅವ್ರು ಮತ್ತೆ ಮಾಡ್ತಾ ಇರುವಂಥದ್ದು ಅಥವಾ ಅದಕ್ಕೆ ಸಪೋರ್ಟ್ ಅನ್ನ ಈ ರಾಷ್ಟ್ರ ನೀಡ್ತಾ ಇದೆ ಅಂತ ತಿಳಿದು ಬಂದ್ರೆ, ಈಗ ಗ್ರೇ ಲಿಸ್ಟ್ ನಿಂದ ಈ ರಾಷ್ಟ್ರವನ್ನ ಬ್ಲಾಕ್ ಲಿಸ್ಟ್ಗೆ ಕಳಿಸುವಂತ ಸಂಭವ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಈಗ ಪಾಕಿಸ್ತಾನದ ಆಂಟಿ ಟೆರರಿಸಂ ಕೋರ್ಟ್ ಅನ್ನುವಂಥದ್ದು ಲಖ್ವಿಗೆ 5 ವರ್ಷದ ಸೆಂಟೆನ್ಸಿಂಗ್ ಅನ್ನು ಮಾಡಿದೆ ಅನ್ನುವಂಥದ್ದು ಭಾರತದ ಅಭಿಪ್ರಾಯ. FATF ನ ಸದಸ್ಯ ರಾಷ್ಟ್ರಗಳು ಎಷ್ಟು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ಆರ್ಟಿಕಲ್ ಓವರ್ ಹಾಫ್ ಆಫ್ ಆರ್ಮಿ ಪರ್ಸನಲ್ ಅಂಡರ್ ಸಿವಿಯರ್ ಸ್ಟ್ರೆಸ್ ಅಂತ ಹೇಳಿ ಒಂದು ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು. ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ USA ಅಂತ ಗುರುತಿಸುವಂಥ ಒಂದು ಸರ್ವಿಸ್ ಥಿಂಕ್ ಟ್ಯಾಂಕ್ ಇಂಥ ಒಂದು ಅಧ್ಯಯನವನ್ನು ಮಾಡಿದೆ. ಇದು ತಿಳಿಸ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಭಾರತದಲ್ಲಿ ನಾನ್ ಕಂಬ್ಯಾಟ್ ಸಿಚುಯೇಷನ್ಸ್ಗಳಲ್ಲಿ ಅಂದರೆ ಸೂಸೈಡ್ಸ್ಗಳಾಗಿರ್ಬೋದು, ಫ್ರಾಕ್ಟಿಸೈಡ್ಸ್ಗಳಾಗಿರ್ಬೋದು, ಟು ವಾರ್ಡ್ ಇನ್ಸಿಡೆಂಟ್ಸ್ಗಳಾಗಿರ್ಬೋದು, ಇಂಥ ಇನ್ಸಿಡೆಂಟ್ಸ್ಗಳಲ್ಲಿ ಎನಿಮಿ ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿ ಅಥವಾ ಯುದ್ಧಗಳಲ್ಲಿ ಇನ್ವಾಲ್ವ್ ಆಗಿ ಅವರಿಗೆ ರೆಸ್ಪಾನ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಸಾವಿಗೀಡಾಗುವಂಥ ಸೋಲ್ಜರ್ಸ್ಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಕಂಬ್ಯಾಟ್ ಸಿಚುಯೇಷನ್ಸ್ಗಳಲ್ಲೇ ಹೆಚ್ಚಿನ ಮಂದಿ ಸಾವಿಗೀಡಾಗ್ತಿದ್ದಾರೆ ಭಾರತದ ಆರ್ಮಿ ಪರ್ಸನಲ್ಸ್ಗಳಲ್ಲಿ ಎನ್ನುವಂಥದ್ದು ಭಾರತದ ಮಟ್ಟಿಗೆ ಒಂದು ಎಚ್ಚರಗೊಳ್ಳಬೇಕಾಗಿರುವಂಥ ಮತ್ತು ಇದರ ಬಗ್ಗೆ ಸಾಕಷ್ಟು ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಡೇಟಾ ಅಂತಲೇ ನಾವು ಭಾವಿಸ್ಬೋದಾಗುತ್ತೆ. ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಡಿಕೇಡ್ಸ್ಗಳನ್ನು ನೋಡಿದಾಗ ಕಳೆದ 20 ವರ್ಷಗಳಲ್ಲಿ ಆಪರೇಷನಲ್ ಮತ್ತು ನಾನ್ ಆಪರೇಷನಲ್ ಸ್ಟ್ರೆಸ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಭಾರತದ ಆರ್ಮಿ ಪರ್ಸನಲ್ಸ್ಗಳಲ್ಲಿ. ಆಪರೇಷನಲ್ ಸ್ಟ್ರೆಸ್ಸಸ್ ಅಂತೂ ಅವರ ಅರ್ಥ ಮಾಡ್ಕೊಳ್ಬೋದಾಗುತ್ತೆ, ಆದರೆ ನಾನ್ ಆಪರೇಷನಲ್ ಸ್ಟ್ರೆಸ್ಸಸ್ಗಳು ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇದು ಅನ್ಅಕ್ಸೆಪ್ಟಬಲ್ ಅಂತಲೇ ಹೇಳ್ಬೋದಾಗುತ್ತೆ. ದೀರ್ಘವಾಗಿ ಅವರು ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಕೌಂಟರ್ ಟೆರರಿಸಮ್ ಎನ್ವಿರಾನ್ಮೆಂಟ್ನಲ್ಲೇ ಅವರು ಇರಬೇಕಾಗಿರೋದ್ರಿಂದ ಆ ಒಂದು ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಅನ್ನುವಂಥದ್ದು ಭಾರತದ ಆರ್ಮಿ ಪರ್ಸನಲ್ಸ್ಗಳ ಸ್ಟ್ರೆಸ್ ಲೆವೆಲ್ಸ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗೋದಕ್ಕೆ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ರಿಸರ್ಚ್ ಅನ್ನುವಂಥದ್ದು 2019-20 ತೆಗೆದುಕೊಂಡಂಥ ಒಂದು ರಿಸರ್ಚ್ ಆಗುತ್ತೆ. ಇದರ ಬಗ್ಗೆ ಒಂದು ವೆಬಿನಾರ್ನಲ್ಲಿ ಪ್ರಿವೈಲಿಂಗ್ ಸ್ಟ್ರೆಸ್ ಲೆವೆಲ್ಸ್ ಇನ್ ಇಂಡಿಯನ್ ಆರ್ಮಿ ಡ್ಯೂ ಟು ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಟು ಕೌಂಟರ್ ಇನ್ಸರ್ಜೆನ್ಸಿ ಅಂಡ್ ಕೌಂಟರ್ ಟೆರರಿಸಮ್ ಎನ್ವಿರಾನ್ಮೆಂಟ್ ಅನ್ನುವಂಥ ಒಂದು ವೆಬಿನಾರ್ನಲ್ಲಿ ಒಂದು ಪೇಪರ್ ಅನ್ನು ಕೂಡ ಸಬ್ಮಿಟ್ ಮಾಡಲಾಗಿರ್ತಕ್ಕಂಥದ್ದು. ಮತ್ತೊಂದು ಮುಖ್ಯ ಅಂಶ ಅಂತಂದ್ರೆ ಆಫೀಸರ್ ಲೆವೆಲ್ ಪರ್ಸನಲ್ಸ್ಗಳಿಗೆ ಹೆಚ್ಚಿನ ಒಂದು ಮಚ್ ಹೈಯರ್ ಕ್ಯುಮುಲೇಟಿವ್ ಸ್ಟ್ರೆಸ್ ಲೆವೆಲ್ಸ್ಗಳನ್ನು ಅವರು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಕಂಪೇರ್ ಟು ಜೂನಿಯರ್ ಕಮಿಷನ್ಡ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಅದರ್ ರ್ಯಾಂಕ್ನಲ್ಲಿ ಇರ್ತಕ್ಕಂಥ ಆಫೀಸರ್ಸ್ಗಳನ್ನು ನೋಡಿದಾಗ ಹೆಚ್ಚಿನ ಸ್ಟ್ರೆಸ್ಸನ್ನು ಆಫೀಸರ್ಸ್ಗಳು ಹೈಯರ್ ಲೆವೆಲ್ ಆಫೀಸರ್ಸ್ಗಳಿಗೆ ಹೆಚ್ಚಿನ ಒಂದು ಸ್ಟ್ರೆಸ್ ಅನ್ನುವಂಥದ್ದು ಆಗ್ತಾ ಇರ್ತಕ್ಕಂಥದ್ದು. ಇದು ಗ್ರೋಯಿಂಗ್ ಮ್ಯಾಟರ್ ಆಫ್ ಕನ್ಸರ್ನ್ ಆಗುತ್ತೆ. ಯಾಕೆಂತಂದರೆ ನಮ್ಮ ರಾಷ್ಟ್ರವನ್ನು ಕಾಯುವಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡುವಂಥ ಇಂಥ ಒಂದು ಸೋಲ್ಜರ್ಸ್ಗಳಿಗೆ ಅಥವಾ ಆರ್ಮಿ ಪರ್ಸನಲ್ಸ್ಗಳಿಗೆ ಈ ರೀತಿಯ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಾಗುವಂಥದ್ದು, ಅವರು ನಾನ್ ಕಂಬ್ಯಾಟ್ ಸಿಚುಯೇಷನ್ಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನು ಕಾಣುವಂಥದ್ದು ಭಾರತದ ಮಟ್ಟಿಗೂ ಕೂಡ ಭಾರತಕ್ಕೆ ಯಾವುದೇ ರೀತಿಯಾದಲ್ಲೂ ಕೂಡ ಅನ್ಅಕ್ಸೆಪ್ಟಬಲ್ ಒಂದು ಡೇಟಾ ಆಗಿರುತ್ತೆ. ಜೊತೆಗೆ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡೋದಕ್ಕೆ ಹೊರಟಿರುವಂಥವರಿಗೆ ಯಾವುದೋ ಸ್ಟ್ರೆಸ್ ಲೆವೆಲ್ಸಿಂದ ಅವರು ಪ್ರಾಣವನ್ನು ಕಳ್ಕೊಳ್ತಾರೆ ಅಂತ ಅಂದರೆ ಇಂಥದನ್ನು ಅಡ್ರೆಸ್ ಮಾಡೋದಕ್ಕೆ ನಾವು ಸಾಕಷ್ಟು ಕಾರ್ಯಗಳನ್ನು ಶೀಘ್ರದಲ್ಲಿ ತಗೊಳ್ಬೇಕಾಗತ್ತೆ. ಹಾರ್ಶ್ ಮತ್ತು ಚಾಲೆಂಜಿಂಗ್ ಸರ್ವಿಸ್ ಕಂಡೀಷನ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಭಾರತದ ಆರ್ಮಿ ಪರ್ಸನಲ್ಸ್ಗಳು ಹೈಲಿ ಮೋಟಿವೇಟೆಡ್ ಆಗಿರ್ತಾರೆ ಕೌಂಟರ್ ಇನ್ಸರ್ಜೆನ್ಸಿ, ಕೌಂಟರ್ ಟೆರರಿಸಮ್ ಕಾರ್ಯಗಳನ್ನು ಮಾಡೋದಕ್ಕೆ. ಆದರೆ ಸಿಮಿಲರ್ ಲೆವೆಲ್ ಆಫ್ ಟ್ರಸ್ಟ್, ಫೈತ್ ಮತ್ತು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಲೀಡರ್ಶಿಪ್ನಲ್ಲಿ ಈಗ ಜೂನಿಯರ್ ಕಮಿಷನ್ ಆಫೀಸರ್ಸ್ ಅಥವಾ ಅದರ್ ರ್ಯಾಂಕ್ಸ್ಗಳಲ್ಲಿ ಇರ್ತಕ್ಕಂಥ ಆಫೀಸರ್ಸ್ಗಳಲ್ಲಿ ಏನಿರುತ್ತೆ ಅಂಥ ಒಂದು ಫೈತ್ ಅಥವಾ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಹೈಯರ್ ಆಫೀಸರ್ಸ್ಗಳಲ್ಲಿ ಕಂಡು ಬರೋದಿಲ್ಲ. ಈ ಎಲ್ಲ ಕಾರಣದಿಂದ ಅವರಲ್ಲಿ ಸ್ಟ್ರೆಸ್ ಅನ್ನುವಂಥದ್ದು ಹೆಚ್ಚಿನದಾಗ ಆಗುತ್ತೆ. ಮತ್ತು ಮ್ಯಾನೇಜ್ಮೆಂಟ್ ಮೆಷರ್ಸ್ಗಳಲ್ಲೂ ಕೂಡ ಸಾಕಷ್ಟು ಫೇಲ್ಯೂರ್ಸ್ಗಳು ಅಥವಾ ಅವರು ಡಿಸೈರ್ಡ್ ರಿಸಲ್ಟ್ಸ್ಗಳನ್ನು ಅಚೀವ್ ಮಾಡೋಕ್ಕಾಗದೇ ಇರುವಂಥದ್ದು ಕೂಡ ಸ್ಟ್ರೆಸ್ಸಿಗೆ ಒಂದು ಕಾರಣ ಆಗಿರ್ಬೋದು. ಉದಾಹರಣೆಗೆ ನಾವು ನೋಡಿದಾಗ ಇನ್ಕ್ರೀಸ್ಡ್ ನಂಬರ್ ಆಫ್ ಇನ್ಸಿಡೆಂಟ್ಸ್ಗಳು ಇಂಡಿಸಿಪ್ಲಿನ್ನ ವಿಚಾರದಲ್ಲಾಗಿರ್ಬೋದು, ಅನ್ಸ್ಯಾಟಿಸ್ಫ್ಯಾಕ್ಟರಿ ಸ್ಟೇಟ್ ಆಫ್ ಟ್ರೈನಿಂಗ್ ಆಗಿರ್ಬೋದು, ಇನ್ಅಡಿಕ್ವೇಟ್ ಮೇಂಟೆನೆನ್ಸ್ ಆಫ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಲೋ ಮೊರಾಲ್ ಆಗಿರ್ಬೋದು, ಮೋಟಿವೇಶನ್ ಕಡಿಮೆ ಆಗುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಂಬ್ಯಾಟ್ ಪ್ರಿಪೇರ್ಡ್ನೆಸ್ಗೆ ಅಡ್ವರ್ಸ್ಲಿ ಅಫೆಕ್ಟ್ ಮಾಡುತ್ತೆ ಮತ್ತು ಆಪರೇಷನಲ್ ಪರ್ಫಾರ್ಮೆನ್ಸ್ಗೂ ಕೂಡ ಅಡ್ವರ್ಸ್ ಅಫೆಕ್ಟನ್ನು ಮಾಡುತ್ತೆ. ಈ ಎಲ್ಲ ಕಾರಣದಿಂದ ಆರ್ಮಿ ಪರ್ಸನಲ್ಸ್ಗಳಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಅನ್ನುವಂಥದ್ದು ಕಳೆದ 20 ವರ್ಷಗಳಲ್ಲಿ ನಾವು ನೋಡಿದಾಗ ಸಾಕಷ್ಟು ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥದ್ದು ಅದನ್ನು ಈ ಅಧ್ಯಯನ ತಿಳಿಸ್ತಾ ಇದೆ. ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಶೀಘ್ರವಾಗಿ ಮೆಷರ್ಸ್ಗಳನ್ನು ತಗೊಳ್ಬೇಕಾಗುತ್ತೆ. ಕಂಬ್ಯಾಟ್ ಸಿಚುಯೇಷನ್ಗೆ ಅಟ್ಲೀಸ್ಟ್ ಯಾವೆಲ್ಲ ಮೆಷರ್ಸ್ಗಳನ್ನು ತಗೊಳ್ಬೇಕು ಅಂತ ಹೇಳಿ ಕಾರ್ಯವನ್ನು ಮಾಡ್ತಾರೆ ಅಂಥ ಮ್ಯಾನೇಜ್ಮೆಂಟ್ ಮೆಷರ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಬೇಕು. ಅವ್ರಿಗೆ ಬೇಕಾಗುವಂಥ ಟ್ರೈನಿಂಗ್ ಆಗಿರ್ಬೋದು ಅಥವಾ ಅವರಿಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಇವೆಲ್ಲವನ್ನು ಮೋಟಿವೇಶನನ್ನು ಹೈಯಲ್ಲಿ ಇಡುವಂಥ ಕಾರ್ಯಗಳನ್ನು ಮಾಡಬೇಕು. ಇದಕ್ಕೆ ನಾವು ಉದಾಹರಣೆಗಳನ್ನು ನೋಡಿದಾಗ ನಮ್ಮ ಪ್ರಧಾನಮಂತ್ರಿಯವರು ಕಳೆದ 1-2 ವರ್ಷಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನ ಒಂದು ಹಬ್ಬದ ಹರಿದಿನಗಳ ದೀಪಾವಳಿ ಅಂತ ಸಂದರ್ಭದಲ್ಲಿ, ಹಬ್ಬಗಳ ಸಂದರ್ಭದಲ್ಲಿ ಆರ್ಮಿ ಪರ್ಸನಲ್ಸ್ಗಳೊಟ್ಟಿಗೆ ಅವರು ದೀಪಾವಳಿಯನ್ನು ಆಚರಿಸುವಂಥದ್ದು. ಇದರಿಂದಾಗಿ ಆರ್ಮಿ ಪರ್ಸನಲ್ಸ್ಗಳ ಮೋಟಿವೇಶನ್ ಕೂಡ ಹೈ ಇರುತ್ತೆ, ಅವರ ಮೊರಾಲ್ ಹೈ ಆಗುತ್ತೆ ಮತ್ತು ಇಂಥ ಒಂದು ಸನ್ನಿವೇಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಾಗತ್ತೆ. ಇನ್ನಷ್ಟು ಹೆಚ್ಚಿನ ಎಕ್ವಿಪ್ಮೆಂಟ್ಸ್ಗಳನ್ನು ಒದಗಿಸ್ಕೊಡುವಂಥದ್ದು, ಅವರಿಗೆ ನಾನ್ ಆಪರೇಷನಲ್ ಸ್ಟ್ರೆಸ್ಸಸ್ಗಳು ಅವರ ಮೇಲೆ ಆಗದೇ ಇರುವಂತೆ ನೋಡ್ಕೊಳ್ಳುವಂಥ ಕಾರ್ಯಗಳನ್ನು ಶೀಘ್ರವಾಗಿ ಮಾಡಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಬರ್ಡ್ ಫ್ಲೂ ಈಗ ನಮ್ಮ ರಾಷ್ಟ್ರದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಕೇರಳದಲ್ಲಿ ಮುಖ್ಯವಾಗಿ ಬರ್ಡ್ ಫ್ಲೂ ಹೆಚ್ಚಿನದಾಗಿ ಕಂಡು ಬಂತು. ಬರ್ಡ್ ಫ್ಲೂನ ಜೊತೆಗೆ ಅಲ್ಲಿ ಡಕ್ಸ್ಗಳಲ್ಲಿ ಹೆಚ್ಚಿನದಾಗಿ ಬರ್ಡ್ ಫ್ಲೂ ಕಂಡು ಬಂತು ಅನ್ನುವಂಥ ಕಾರಣದಿಂದ ಸಾವಿರಾರು ಸಂಖ್ಯೆಯಲ್ಲಿ ಡಕ್ಸ್ಗಳನ್ನು ಕೂಡ ಕಲ್ಲಿಂಗನ್ನು ಮಾಡಲಾಗಿರುವಂಥದ್ದು. ಈ ಎಲ್ಲವನ್ನು ನೋಡಿದಾಗ ಈಗ ಭಾರತದಲ್ಲಿ ಈ ಬರ್ಡ್ ಫ್ಲೂನ ಸ್ಥಿತಿಗತಿ ಹೇಗಿದೆ ಅಂತ ಅಂದರೆ 6 ರಾಜ್ಯಗಳಲ್ಲಿ ಈಗಾಗಲೇ ಬರ್ಡ್ ಫ್ಲೂ ಅನ್ನುವಂಥದ್ದು ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು. ಅವುಗಳು ಅಂತ ಅಂದರೆ
ಕೇರಳ, ರಾಜಸ್ಥಾನ್, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತು ಗುಜರಾತ್ ಈ 6 ರಾಜ್ಯಗಳಲ್ಲಿ ಈ ಬರ್ಡ್ ಫ್ಲೂ ಅನ್ನ ಕಂಟೈನ್ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ತಗೊಳ್ತಾ ಇರ್ತಾರೆ. ಇದರ ಜೊತೆಗೆ ಅಸ್ಸಾಂನಲ್ಲಿ ಕೂಡ ಪೌಲ್ಟ್ರಿ ಇಂಪೋರ್ಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಕಾರಣ ಇಷ್ಟೇ, ತ್ರಿಪುರಾದಲ್ಲಿ ಈಗಾಗಲೇ ಡಕ್ ಪ್ಲೇಗ್ ಅನ್ನುವಂಥದ್ದು ಕಾಣಿಸ್ಕೊಂಡಿದೆ. ಈ ಬರ್ಡ್ ಫ್ಲೂನ ಜೊತೆಗೆ ಡಕ್ ಪ್ಲೇಗ್ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲಿ ಕಾಣಿಸ್ಕೊಳ್ತು ಅಂತ ಅಂದಾಗ ತ್ರಿಪುರಾ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗುತ್ತೆ. ಈ ಬರ್ಡ್ ಫ್ಲೂನ ಒಂದು ಭಯದ ಜೊತೆಗೆ ಡಕ್ ಪ್ಲೇಗ್ ಕೂಡ ಈ ಒಂದು ನಾರ್ತ್ ಈಸ್ಟ್ನಲ್ಲಿ ಈಗ ಹೆಚ್ಚಿನ ಒಂದು ಭಯವನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಸ್ಸಾಂನಲ್ಲಿ ಪೌಲ್ಟ್ರಿಯನ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬ್ಯಾನ್ ಮಾಡಲಾಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬರ್ಡ್ ಫ್ಲೂ ಯಾವ ಒಂದು ವೈರಸ್ನಿಂದ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಹ್ಯಾಂಡ್ ಓವರ್ ಆಫ್ ಪವರ್ ಶುಡ್ ಬಿ ಪೀಸ್ಫುಲ್. ಯುಎಸ್ನ ಕ್ಯಾಪಿಟಲ್ನಲ್ಲಿ ಆಗ್ತಿರ್ತಕ್ಕಂಥ ಸನ್ನಿವೇಶಕ್ಕೆ ಈ ಒಂದು ಆರ್ಟಿಕಲ್ ಅನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅನ್ಲಾಫುಲ್ ಪ್ರೊಟೆಸ್ಟ್ಸ್ ಅನ್ನುವಂಥದ್ದು ಡೆಮೋಕ್ರಸಿಯ ಒಂದು ಪ್ರೋಸೆಸ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಸ್ಪೋಕ್ಸ್ ಪರ್ಸನ್ ಕೂಡ ತಿಳಿಸಿರ್ತಕ್ಕಂಥದ್ದು. ಅಮೆರಿಕದಂಥ ವಿಶ್ವದ ಅತಿ ಹಳೆಯ ಮತ್ತು ಯಶಸ್ವಿ ಮತ್ತು ಸದೃಢ ಪ್ರಜಾಪ್ರಭುತ್ವ ಅಂತ ಗುರುತಿಸಿಕೊಳ್ಳುವಂಥ ರಾಷ್ಟ್ರದಲ್ಲಿ ಇಂಥ ನಡೆಗಳನ್ನು ಕಾಣುವಂಥದ್ದು ಬಹಳಷ್ಟು ಅನ್ಅಕ್ಸೆಪ್ಟಬಲ್ ಅಂತಾನೆ ಹೇಳ್ಬೋದಾಗುತ್ತೆ. ಜೊತೆಗೆ ಇದರಿಂದ ಭಾರತವು ಕೂಡ ಸಾಕಷ್ಟು ಪಾಠಗಳನ್ನು ಕಲಿಬೇಕಾಗುತ್ತೆ. ಅಲ್ಲಿನ ಕ್ಯಾಪಿಟಲ್ ಅಂತ ಅಂದರೆ ಭಾರತದಲ್ಲಿ ಹೇಗೆ ನಾವು ಸಂಸತ್ತಿನ ಭವನವನ್ನು ಕಾಣ್ತೇವೆ, ಆ ರೀತಿಯಾಗಿ ಅಲ್ಲಿನ ಒಂದು ಪಾರ್ಲಿಮೆಂಟನ್ನು ಅಥವಾ ಅಲ್ಲಿನ ಸಂಸತ್ತಿನ ಭವನವನ್ನು ನಾವು ಕ್ಯಾಪಿಟಲ್ ಅಂತ ಹೇಳಿ ಕರಿತೇವೆ. ಅಲ್ಲಿ ಟ್ರಂಪ್ನ ಪರವಾಗಿ ಸಾಕಷ್ಟು ಮಂದಿ ಒಟ್ಟಾರೆಯಾಗಿ ಪೀಸ್ಫುಲ್ ಆಗಿ ಒಂದು ಈ ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ನಡೆದಿರ್ತಕ್ಕಂಥ ಎಲೆಕ್ಷನ್ಸ್ಗಳ ತೀರ್ಪು ಸರಿಯಿಲ್ಲ ಅನ್ನುವಂಥ ವಿಚಾರದಲ್ಲಿ ಟ್ರಂಪ್ ಏನು ತಮ್ಮ ವಾಯ್ಸನ್ನು ರೈಸ್ ಮಾಡಿದ್ರು, ಇದಕ್ಕೆ ಸಪೋರ್ಟ್ ಅನ್ನು ನೀಡುವಂತೆ ಅವರ ಒಂದು ಸಪೋರ್ಟರ್ಸ್ಗಳು ಲಕ್ಷಾಂತರ ಮಂದಿ ಪೀಸ್ಫುಲ್ ಆದಂಥ ಒಂದು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ರು. ಜೋ ಬಿಡನ್ ಅವರು ಏನು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ, ಅದು ಸರಿಯಲ್ಲ ಅಥವಾ ಆ ಒಂದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೆಲವೊಂದಷ್ಟು ಮಿಸ್ ಹ್ಯಾಂಡ್ಲಿಂಗ್ ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದು ಟ್ರಂಪ್ನವರ ಒಂದು ಅಪವಾದ ಆಗಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಸಪೋರ್ಟಿವ್ ಆಗುವಂತೆ ಇವರ ಸಪೋರ್ಟರ್ಸ್ಗಳು ಇವರ ಪರವಾಗಿ ನಿಂತಿರ್ತಕ್ಕಂಥದ್ದು. ಇದರ ಒಂದು ಹಿನ್ನೆಲೆಯಲ್ಲಿ ಕ್ಯಾಪಿಟಾಲ್ಗೆ ಲಗ್ಗೆ ಇಟ್ಟು ಕ್ಯಾಪಿಟಾಲ್ ಬಿಲ್ಡಿಂಗ್ನ ವಿಂಡೋಸ್ಗಳ ಗಾಜುಗಳನ್ನು ಒಡೆಯುವಂಥದ್ದು ಮತ್ತು ಅಲ್ಲಿ ಸ್ಪೀಕರ್ ಕೂರುವಂಥ ಸ್ಥಳದಲ್ಲಿ ಫೋಟೋಸ್ಗಳನ್ನು ತಗೊಳ್ಳುವಂಥದ್ದು, ಇಂಥ ಎಲ್ಲ ನಡೆಯನ್ನು ನಾವು ಅಮೆರಿಕದಂಥ ರಾಷ್ಟ್ರದಲ್ಲಿ ನಾವು ನೋಡಿದಾಗ ಭಾರತವು ಕೂಡ ಇದರಿಂದ ಸಾಕಷ್ಟು ಪಾಠಗಳನ್ನು ಕಲಿಬೇಕಾಗುತ್ತೆ. ಇದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು, ಈಗ ಏನು ಅಮೆರಿಕದ ಅಧ್ಯಕ್ಷರು ಅಂತೇಳಿ ಸದ್ಯಕ್ಕೆ ಇರುವಂಥವರು ಡೊನಾಲ್ಡ್ ಟ್ರಂಪ್ ಆಗಿದ್ರು ಕೂಡ ಈಗಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬಿಡನ್ ಅವರು ಅಧ್ಯಕ್ಷರು ಅಂತ ಹೇಳಿ ಆಯ್ಕೆ ಆಗಿರ್ತಕ್ಕಂಥದ್ದು, ಅವರಿಗೆ ಪವರನ್ನು ಹ್ಯಾಂಡ್ ಓವರ್ ಮಾಡುವಂಥ ಈ ಕೆಲಸ ಅನ್ನುವಂಥದ್ದು ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ನಡಿಬೇಕಾಗತ್ತೆ. ಹ್ಯಾಂಡ್ ಓವರ್ ಆಫ್ ಪವರ್ ಅನ್ನುವಂಥದ್ದು ಶಾಂತಿಯುತವಾಗಿ ನಡಿಬೇಕು. ಅದರ ಬದಲಾಗಿ ಇಂಥ ಕಾರ್ಯಗಳು ಇಂಥ ಕೃತ್ಯಗಳು ಅಲ್ಲಿ ನಡೆಯುವಂಥದ್ದಲ್ಲ. ಅಲ್ಲಿನ ಒಂದು ಪ್ರಜಾಪ್ರಭುತ್ವಕ್ಕೆ ಇದು ಧಕ್ಕೆ ಮಾಡುವಂಥ ಕಾರ್ಯಗಳಾಗುತ್ತೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಭಾರತದ ಸ್ಪೀಕರ್ ಸೈಟ್ಸ್ ಸ್ಟ್ರೆಂತ್ ಆಫ್ ಇಂಡಿಯನ್ ಸಿಸ್ಟಮ್ ಅನ್ನುವಂಥ ಒಂದು ಆರ್ಟಿಕಲ್ ಅನ್ನು ಕೂಡ ನಾವು ನೋಡೋಣ. ಭಾರತದ ಪಾರ್ಲಿಮೆಂಟ್ನ ಒಂದು ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರು ಹೇಳಿರ್ತಕ್ಕಂಥದ್ದು, ಭಾರತದಲ್ಲಿ ಈಗಾಗಲೇ ಸ್ವಾತಂತ್ರ್ಯ ಬಂದ ನಂತರದಲ್ಲಿ 17 ಜನರಲ್ ಎಲೆಕ್ಷನ್ಸ್ಗಳನ್ನು ನಾವು ಕೇಂದ್ರ ಮಟ್ಟದಲ್ಲಿ ಕಂಡಿರ್ತಕ್ಕಂಥದ್ದು ಮತ್ತು 300 ಅಸೆಂಬ್ಲಿ ಎಲೆಕ್ಷನ್ಸ್ಗಳನ್ನು ಕೂಡ ನಾವು ಭಾರತದಲ್ಲಿ ಕಂಡಿರ್ತಕ್ಕಂಥದ್ದು. ಇಷ್ಟೂ ಎಲೆಕ್ಷನ್ಸ್ಗಳಲ್ಲಿ ಕೂಡ ನಾವು ಸ್ಮೂತ್ ಟ್ರಾನ್ಸಿಷನ್ ಆಫ್ ಪವರ್ ಅನ್ನು ಕಂಡಿದ್ದೇವೆ. ಇದನ್ನು ನಾವು ನೋಡಿದಾಗ ಭಾರತದ ಒಂದು ಡೆಮೋಕ್ರಸಿ ಅನ್ನುವಂಥದ್ದು ಎಂಪವರ್ಡ್ ಆಗಿ ಮೋಸ್ಟ್ ಎಂಪವರ್ಡ್ ಮತ್ತು ಮೋಸ್ಟ್ ಸ್ಟ್ರಾಂಗೆಸ್ಟ್ ಆಗಿ ಸದೃಢವಾಗಿ ಇರುವಂಥದ್ದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಅಂದಿನಿಂದಲೂ ಕೂಡ ಭಾರತದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸದೃಢವಾಗಿ ಇದೆ ಅನ್ನುವಂಥದ್ದನ್ನ ಇವರು ಮತ್ತೊಮ್ಮೆ ತಿಳಿಸ್ತಾ ಇರ್ತಕ್ಕಂಥದ್ದು. ಟ್ರಂಪ್ನ ವಿಚಾರದಲ್ಲಿ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ನ ಸಪೋರ್ಟರ್ಸ್ಗಳು ಕ್ಯಾಪಿಟಲ್ ಹಿಲ್ನಲ್ಲಿ ಏನು ವ್ಯಾಂಡಲೈಸಿಂಗ್ ಅನ್ನು ಮಾಡಿದ್ದಾರೆ, ಇದು ಒಂದು ಅಟೆಂಪ್ಟ್ ಆಗುತ್ತೆ ಹೌಸ್ನ ಪ್ರೊಸೀಡಿಂಗ್ಸ್ ಅನ್ನು ಸ್ಟಾಪ್ ಮಾಡೋದಕ್ಕೆ. ಇಂಥ ಕಾರ್ಯಗಳು ಅಲ್ಲಿನ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಕಾರ್ಯಗಳಾಗುತ್ತೆ. ಅಂಥ ಯಾವುದೇ ಒಂದು ಸನ್ನಿವೇಶವನ್ನು ಭಾರತ ಇದುವರೆಗೂ ಎದುರಿಸಿಲ್ಲ. ಸ್ಮೂತ್ ಟ್ರಾನ್ಸಿಷನ್ ಅನ್ನೇ ಇಷ್ಟೆಲ್ಲ ಎಲೆಕ್ಷನ್ಸ್ಗಳಲ್ಲಿ ಭಾರತ ಕಂಡಿರ್ತಕ್ಕಂಥದ್ದು. ಹಾಗಾಗಿ ಭಾರತ ಒಂದು ಸದೃಢವಾದಂಥ ಡೆಮಾಕ್ರಸಿ ಆಗಿದೆ ಅಂತ ಹೇಳಿ ನಮ್ಮ ಓಂ ಬಿರ್ಲಾ ಅವರು ಸ್ಪೀಕರ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಜಗತ್ತಿನ ಓಲ್ಡೆಸ್ಟ್ ಡೆಮಾಕ್ರಸಿಯೇ ಇಂಥ ಒಂದು ಸನ್ನಿವೇಶಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತವು ಕೂಡ ಇದರಿಂದ ಸಾಕಷ್ಟು ಪಾಠಗಳನ್ನು ಕಲಿಬೇಕಾಗಿರುವಂಥ ಅನಿವಾರ್ಯತೆ ಭಾರತಕ್ಕೂ ಕೂಡ ಈಗ ಇರ್ತಕ್ಕಂಥದ್ದು. ಎಡಿಟೋರಿಯಲ್ ಒಂದನ್ನು ಡಿಸ್ಕಸ್ ಮಾಡೋಣ. ಆಪ್ಟಿಮಿಸಮ್ ಅನ್ಬೌಂಡೆಡ್ ಅನ್ನುವಂಥದ್ದು, ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಸಿಲೆಬಸ್ನ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಮುಖ್ಯವಾಗಿ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಇದರ GDP ಪ್ರೊಜೆಕ್ಷನ್ಸ್ ಅಂದರೆ ಭಾರತದ GDP ಪ್ರೊಜೆಕ್ಷನ್ಸ್ ಎಷ್ಟಿರ್ಬೋದು ಅಂತ ಹೇಳಿ NSO ಇತ್ತೀಚೆಗಷ್ಟೇ ವರದಿಯನ್ನು ನೀಡಿದೆ. ಇದರ ಕುರಿತಾಗಿ ಈ ಆರ್ಟಿಕಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಭಾರತದ GDP ಪ್ರೊಜೆಕ್ಷನ್ಸ್ ಅನ್ನು ನೋಡಿದಾಗ ಈ ಮಾರ್ಚ್ನಷ್ಟೊತ್ತಿಗೆ 134.4 ಲಕ್ಷ ಕೋಟಿಯಷ್ಟು ಭಾರತದ GDP ಇರುತ್ತೆ ಅಂತ ಹೇಳಿ ಈ NSOದ ಪ್ರೊಜೆಕ್ಷನ್ ತಿಳಿಸ್ತಾ ಇದೆ. ಒಟ್ಟಾರೆಯಾಗಿ ನಾವು ನೋಡಿದಾಗ 7.7% ಕಾಂಟ್ರಾಕ್ಷನ್ ಅನ್ನು ನಾವು ಕಳೆದ ವರ್ಷದ GDPಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ ನಾವು ಕಾಣಬಹುದಾಗುತ್ತೆ ಅನ್ನುವಂಥದ್ದನ್ನು
ಮಾತನ್ನು ಈ NSOದ ಪ್ರೊಜೆಕ್ಷನ್ ನಮಗೆ ತಿಳಿಸುವಂಥದ್ದು. ಆದರೆ ಈ 7.7% ಮಾತ್ರವೇ ಕಾಂಟ್ರಾಕ್ಷನ್ ಆಗುತ್ತೆ ಮತ್ತು ಇಷ್ಟರ ಮಟ್ಟಿಗೆ ನಮ್ಮ GDP ಈ ಮಾರ್ಚ್ ಎಂಡ್ನಲ್ಲಿ ಇರುತ್ತೆ ಅನ್ನುವಂಥದ್ದು, 2021ರ ಮಾರ್ಚ್ ಎಂಡಿಗೆ ಆಗುತ್ತೆ ಅನ್ನುವಂಥ ಪ್ರೊಜೆಕ್ಷನ್ ಅಷ್ಟಾಗಿ ಸರಿಯಲ್ಲ. ಇನ್ನಷ್ಟು ಹೆಚ್ಚಿನ ಆಪ್ಟಿಮಿಸಮ್ ಅನ್ನು ತೋರಿಸಿ ಇಂಥ ಒಂದು ರಿಪೋರ್ಟನ್ನು ತರಲಾಗಿದೆ. ಆದರೆ ಕರೆಕ್ಟಾಗಿ ನಾವು ಫಿಗರ್ಸ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡಾಗ ಅಥವಾ ಮುಂಬರುವಂಥ ಎಕನಾಮಿಕ್ ಸರ್ವೆಯಲ್ಲಿ ನಾವು ನೋಡಿದಾಗ ಅಟ್ಲೀಸ್ಟ್ ಅಲ್ಲಾದರೂ ಕೂಡ ಸರಿಯಾದಂಥ ಅಸಂಪ್ಷನ್ ಅನ್ನು ಮಾಡಿಕೊಂಡು ಮೋರ್ ಸೋಬರ್ ಅಸೆಸ್ಮೆಂಟ್ ಆಫ್ ದಿ ಎಕಾನಮಿ ಅನ್ನುವಂಥದ್ದು ಅಲ್ಲಿ ಆದರೂ ಕೂಡ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಎಡಿಟೋರಿಯಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾತಕ್ಕಾಗಿ ಅಂತ ಅಂದ್ರಾಗ ನಾವು ಕಳೆದ 2 ಕ್ವಾರ್ಟರ್ಸ್ಗಳಲ್ಲಿ ನೋಡಿದಾಗ ಆಲ್ಮೋಸ್ಟ್ 16% ಕಾಂಟ್ರಾಕ್ಷನ್ ಅನ್ನು ಏಪ್ರಿಲ್ನಿಂದ ಸೆಪ್ಟೆಂಬರ್ನಲ್ಲಿ ಭಾರತ ಕಂಡಿರ್ತಕ್ಕಂಥದ್ದು. ಆದರೆ ವಿಗರಸ್ ಆಗಿ ಈ ಒಂದು ರಿಕವರ್ ಅನ್ನುವಂಥದ್ದು 3rd ಮತ್ತು 4th ಕ್ವಾರ್ಟರ್ಸ್ನಲ್ಲಿ ಆಗುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ ಅನ್ನು NSO ಅಸ್ಯೂಮ್ ಅನ್ನು ಮಾಡಿಕೊಂಡು GDP ಇಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂತ ಹೇಳಿ ಒಂದು ಅಸಂಪ್ಷನ್ ಅನ್ನ ಈಗ ಒಂದು ರಿಪೋರ್ಟ್ ಅನ್ನ ಪ್ರಾಜೆಕ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಭಾರತದ GDPಯನ್ನು ನಾವು ಎಸ್ಟಿಮೇಟ್ ಮಾಡುವಾಗ ಅದರಲ್ಲಿ ಹೆಚ್ಚಿನ ಒಂದು ಪಾಲನ್ನು ಹೊಂದಿರತಕ್ಕಂಥದ್ದು ಓವರ್ 50% ನಷ್ಟು ಪಾಲನ್ನು ಹೊಂದಿರತಕ್ಕಂಥ ಸಿಂಗಲ್ ಬಿಗ್ಗೆಸ್ಟ್ ಕಾಂಪೊನೆಂಟ್ ಅಂತ ಅಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಈ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಈ ವರ್ಷದ ಮೊದಲ 2 ಕ್ವಾರ್ಟರ್ಸ್ಗಳನ್ನು ನೋಡಿದಾಗ ನಿಯರ್ಲಿ 19% ನಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಭಾರತದ ಆರ್ಥಿಕತೆಗೆ ಈ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅನ್ನು ಹೆಚ್ಚು ಮಾಡಬೇಕಾಗಿರ್ತಕ್ಕಂಥದ್ದು ಭಾರತದ ಆರ್ಥಿಕತೆಯ ಮುಂದಿರ್ತಕ್ಕಂಥ ಒಂದು ದೊಡ್ಡ ಸವಾಲು ಕೂಡ ಆಗಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ನೋಡಿದಾಗ ಈ ಒಟ್ಟಾರೆ ವರ್ಷದಲ್ಲಿ ಕೇವಲ 9.5% ನಷ್ಟು ಶ್ರಿಂಕ್ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇಂಥ ಒಂದು ಫಿಗರ್ಸ್ ಅನ್ನ ನೀಡಿರ್ತಕ್ಕಂಥದ್ದು. ಆದರೆ ಅದು ಎಷ್ಟರ ಮಟ್ಟಿಗೆ ಆಪ್ಟಿಮಿಸ್ಟಿಕ್ ಆಗಿ ಹೊರಹೊಮ್ಮುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಈ ರಿಸಲ್ಟ್ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು, ಈ ಒಂದು ಪ್ರೊಜೆಕ್ಷನ್ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಈಗಾಗಲೇ ಎಷ್ಟೋ ಮಂದಿ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಲಾಸ್ಟ್ ಜಾಬ್ಸ್ ಅನ್ನುವಂಥದ್ದು ಮತ್ತು ರೆಡ್ಯೂಸ್ಡ್ ಇನ್ಕಮ್ ಅನ್ನು ಈಗಾಗಲೇ ನಾವೇನು ಕಂಡಿದ್ದೇವೆ ಸಾಕಷ್ಟು ಮಂದಿಯಲ್ಲಿ, ಅದು ಕೂಡ ವಿತ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಈ ಎಲ್ಲದರ ಜೊತೆಗೆ ನಮ್ಮ ಒಂದು ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಈ ಮುಂಬರುವಂಥ 2 ಕ್ವಾರ್ಟರ್ಸ್ಗಳಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅಂತ ಹೇಳಿ ಒಂದು ಅಸಂಪ್ಷನ್ ಅನ್ನು ಮಾಡಿಕೊಂಡು ಪ್ರೊಜೆಕ್ಷನ್ಸ್ಗಳನ್ನು ನೀಡುವಂಥದ್ದು. ಇದು ಸರಿಯಾಗಿ ಪ್ರಾಗ್ಮ್ಯಾಟಿಕ್ ಆದಂಥ ಪ್ರೊಜೆಕ್ಷನ್ಸ್ಗಳಲ್ಲ. ಪ್ರಾಕ್ಟಿಕಲಿ ಈ ರೀತಿಯಾದಂಥ ಪ್ರೊಜೆಕ್ಷನ್ಸ್ಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಈ ಆರ್ಟಿಕಲ್ನ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. NSO ಎಕ್ಸ್ಪೆಕ್ಟ್ ಮಾಡುವಂತೆ ಈ ವರ್ಷದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದು 9.4% ನಷ್ಟು ಈ ಫಿಸಿಕಲ್ನಲ್ಲಿ ಶ್ರಿಂಕ್ ಆಗುತ್ತೆ ಅಂತ ಹೇಳಿ NSO ಎಕ್ಸ್ಪೆಕ್ಟ್ ಮಾಡುತ್ತೆ. ಆದರೆ ಈಗಾಗಲೇ ಕಳೆದ 2 ಟ್ರೈಮಿಸ್ಟರ್ಸ್ಗಳನ್ನು ನಾವು ನೋಡಿದಾಗ, ಕ್ವಾರ್ಟರ್ಸ್ಗಳನ್ನು ನಾವು ನೋಡಿದಾಗ ಫಸ್ಟ್ ಹಾಫ್ನಲ್ಲಿ ಆಲ್ಮೋಸ್ಟ್ 20% ನಷ್ಟು ನ್ಯಾರೋಯಿಂಗ್ ಅನ್ನುವಂಥದ್ದು ಆಗೋಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾವು ನೋಡಿದಾಗ NSO ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಒಟ್ಟಾರೆ ಆನ್ಯುಯಲ್ ಫಿಸಿಕಲಿಗೆ ಎಷ್ಟು ಶ್ರಿಂಕ್ ಆಗುತ್ತೆ ಅಥವಾ ಎಷ್ಟು ಕಾಂಟ್ರಾಕ್ಷನ್ ಆಗುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆಗೆ ಸರಿಯಾದ ಪ್ರಾಗ್ಮ್ಯಾಟಿಕ್ ಆದ ಪ್ರಾಕ್ಟಿಕಲ್ ಆದಂಥ ಒಂದು ಅಸಂಪ್ಷನ್ ಅಥವಾ ಪ್ರೊಜೆಕ್ಷನ್ ಅಲ್ಲ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಇನ್ನು ಫೋರ್ಕಾಸ್ಟ್ ಫಾರ್ ಗವರ್ಮೆಂಟ್ ಸ್ಪೆಂಡಿಂಗ್ ಅನ್ನುವಂಥದ್ದು ಕೂಡ ಟೂ ಅಪ್ಬೀಟ್ ಆಗಿ ಅಪಿಯರ್ ಆಗ್ತಾ ಇರ್ತಕ್ಕಂಥದ್ದು. ಗವರ್ಮೆಂಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು 17% ನಷ್ಟು ಸೆಕೆಂಡ್ ಹಾಫ್ನಲ್ಲಿ ಜಂಪ್ ಆಗುತ್ತೆ ಅಂತ ಹೇಳಿ NSOದ ರಿಪೋರ್ಟ್ ತಿಳಿಸ್ತಾ ಇದೆ. ಆದರೆ ಈಗಾಗಲೇ ಏನು ನಮ್ಮ ಒಂದು ಕಳೆದ ಬಜೆಟ್ನಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಕ್ಸ್ಪೆಂಡಿಚರ್ ಅನ್ನು ಈ ವರ್ಷಕ್ಕೆ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಒಂದು ಗುರಿಯನ್ನು ಇಟ್ಕೊಂಡಿತ್ತು, ಅಷ್ಟರ ಒಂದು ಎಕ್ಸ್ಪೆಂಡಿಚರ್ ಅನ್ನು ಮಾಡೋದಕ್ಕೆ ಸರ್ಕಾರದ ಬಳಿಯಲ್ಲಿ ರೆವೆನ್ಯೂಸ್ಗಳು ಕೂಡ ಸಾಕಷ್ಟಿಲ್ಲ. ಯಾಕೆಂದರೆ ಎಕ್ಸ್ಪೆಕ್ಟೆಡ್ ರೆವೆನ್ಯೂಸ್ ಅನ್ನುವಂಥದ್ದು ಸರ್ಕಾರಕ್ಕೆ ಬಂದಿಲ್ಲದೆ ಇರತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ 17% ನಷ್ಟು ಜಂಪ್ ಅನ್ನುವಂಥದ್ದು ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನಲ್ಲಿ, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ನಲ್ಲಿ ನಾವು ಕಾಣ್ತೇವೆ ಅನ್ನುವಂಥ ಒಂದು ಪ್ರೊಜೆಕ್ಷನ್ ಕೂಡ ಸರಿ ಅಲ್ಲ ಅನ್ನುವಂಥದ್ದು ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಮಗೆ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಆದರೆ ಒಟ್ಟಾರೆಯಾಗಿ ನಾವು ತಿಳಿಸುವಂಥದ್ದು ಮುಂಬರುವಂಥ ಎಕನಾಮಿಕ್ ಸರ್ವೆ ಆದರೂ ಕೂಡ ಈ ರೀತಿಯ ಆಪ್ಟಿಮಿಸ್ಟಿಕ್ ಅಸಂಪ್ಷನ್ಸ್ಗಳಿಂದ ಒಂದಷ್ಟು ದೂರ ಸರಿದು ಒಂದು ಸೋಬರ್ ಅಸೆಸ್ಮೆಂಟನ್ನು, ಹೆಚ್ಚು ಪ್ರಾಕ್ಟಿಕಲ್ ಆದಂಥ ಒಂದು ಅಸೆಸ್ಮೆಂಟನ್ನು ನೀಡುವಂಥ ಕಾರ್ಯವನ್ನು ಮಾಡಲಿ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.